ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ದನ ಸಾಕಾಣಿಕೆ ಅನ್ನೋದು ಕೆಲವರಲ್ಲಿ ಅಂದ್ರೆ ಇದು ಕಷ್ಟ, ಇದು ನಮ್ಮ ಹತ್ರ ಆಗದ ಮಾತು ಅಂತ ಹೇಳಿ. ಆದ್ರೆ ಇಲ್ಲಿ ಹೆಬ್ರಿಯ ಒಂದು ಕನ್ಯಾನ ಎಂಬಲ್ಲಿ ದಂಪತಿಗಳು 30ಕ್ಕಿಂತ ಹೆಚ್ಚಿನ ದನಗಳನ್ನು ಸಾಕಿ ಒಂದು ಮಾದರಿಯಾಗಿ ಉಳಿದಿದ್ದಾರೆ. ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿದೆ. ಬನ್ನಿ ಅವರೊಂದಿಗೆ ಸಂದರ್ಶನವನ್ನು ಮಾಡೋಣ. ನಮಸ್ತೆ. ನಮಸ್ತೆ ಸರ್. ಇದು ನೀವು ಫಸ್ಟಿಗೆ ಈ ದನ ಸಾಕಾಣಿಕೆ ಮಾಡ್ಬೇಕು ಅನ್ನೋದನ್ನು ಹೇಗೆ ಯೋಚನೆ ಮಾಡಿದಿರಿ, ಯಾಕೆ ಅಂತ? ಸ್ವಂತ ಉದ್ಯೋಗಕ್ಕಾಗಿ ನಮ್ಮದೇ ಸ್ವಂತ ಏನಾದ್ರು ಸ್ವಂತಿಕೆಯಿಂದ ಮಾಡ್ಬೇಕಂತ ಸ್ವಂತ ಉದ್ಯೋಗಕ್ಕಾಗಿ ಅಂದ್ರೆ ಸ್ವಂತ ಉದ್ಯೋಗಕ್ಕಾಗಿ ಏನಾದ್ರು ಒಂದು ಬೇಕಲ್ಲ. ಅಂದ್ರೆ ಬೇರೆಯವ್ರ ಮನೆಗೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಇದ್ರೆ ಅದು ನಮ್ಗೆ ಅಂದ್ರೆ ಯಾರು ನಮ್ಗೆ ನಾವೇ ಬಾಸ್ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ನಾವು ಎಷ್ಟು ಗಂಟೆ ಬೇಕಾದ್ರೂ ಅಂದ್ರೆ ನಮ್ಗೆ ಹೇಗೆ ಟೈಮ್ ಇರ್ತದೆ ಆ ಟೈಮಲ್ಲಿ ನಾವು ಕೆಲಸವನ್ನು ಮಾಡಬಹುದು. ಆ ಒಂದು ರೀಸನ್ ಇಂದ ನೀವು ದನ ಸಾಕಾಣಿಕೆಗೆ ಬಂದ್ರಿ. ಆದ್ರೆ ಈ ದನ ಸಾಕಾಣಿಕೆಗೆ ಬರುವಾಗ ನಿಮ್ಮ ಹತ್ರ 30 ದನ ಒಮ್ಮೆಲೆ ನೀವು ತಗೊಂಡ್ರೆ ಅಥವಾ ನೀವು ಹೇಗೆ ಅದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ? ಒಂದೆರಡು ದನದಿಂದ ಜಾಸ್ತಿ ಜಾಸ್ತಿ ಮಾಡ್ತಾ ಬಂದದ್ದು. ಫಸ್ಟಿಗೆ ನೀವು ಎರಡೇ ದನವನ್ನು ಎರಡೇ ದನ. 2 ದನದಿಂದ ಮತ್ತೆ ಸ್ವಲ್ಪ ಅವುಗಳಿಂದ ಕರು ಆಗಿ ಸ್ವಲ್ಪ ಜಾಸ್ತಿ ಆಗಿ ಆಮೇಲೆ ಒಂದು 4 ದನ ತಂದು ಖರೀದಿ ಮಾಡಿ ಆಮೇಲೆ ಹೀಗೆ ಅವುಗಳಿಂದ ಹೆಚ್ಚಿನದ್ದು ಈಗ ಹುಟ್ಟಿದ್ದು ಒಂದು 4 ದನ ತಂದದ್ದುಂಟು. ಮತ್ತೆ ಪೂರ್ತಿ ಮನೆದ್ದೇ ದನ. 4 ದನ ನೀವು ಹೊರಗಿಂದ ತಂದದ್ದು, ಮತ್ತೆಲ್ಲ ಇಲ್ಲೇ ನಿಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದದ್ದು. ಓ, ಅದರ ತಾಯಿ ಅದರ ಅಜ್ಜಿ ಹೇಗೆ ಹೋಗ್ತಾ ಇದೆ ಅಲ್ಲ. ಓಕೆ, ಅದೊಂದು ಒಳ್ಳೆಯ ವಿಚಾರ. ಎಲ್ಲ ಅಂದ್ರೆ ಹೆಚ್ಚಿನವರು ಬೇರೆ ಕಡೆಯಿಂದ ತಂದು ಅದನ್ನು ಮತ್ತೆ ಮಾರಿ ಮತ್ತೆ ತಂದು ಮತ್ತೆ ಮಾರಿ ಹಾಗೆ ಮಾಡ್ತಾರೆ. ಆದ್ರೆ ನಿಮ್ಮಲ್ಲಿ ನೀವು ಸಾಕಿ ಅದನ್ನು ಬೆಳೆಸಿ ಅದರಿಂದ ಹಾಲು ಕರೆದು ನಿಮ್ಮ ಜೀವನ ಸಾಗಿಸ್ತಾ ಇದ್ರಿ. ಆದ್ರೆ ಈಗ ನೀವು ಒಂದು 30ಕ್ಕಿಂತ ಹೆಚ್ಚಿನ ದನ ಉಂಟು. ಸೊ ಇದರಲ್ಲಿ ಯಾವ ಯಾವ ತಳಿ ದನ ಇದಾವೆ ಅಂತ? HF, ಜೆರ್ಸಿ, ಕ್ರಾಸ್ ಎಲ್ಲವೂ ಇದೆ. ಆದ್ರೆ ಇದರಲ್ಲಿ ಯಾವ ತಳಿದು ಜಾಸ್ತಿ ನಿಮ್ಗೆ ಹಾಲು ಕೊಡ್ತದೆ? HF. ಅದು HF, ಜೆರ್ಸಿ ಮತ್ತೇನೊಂದು ಕ್ರಾಸ್ ಅಂತ ಹೇಳಿದ್ರಲ್ಲ. ಕ್ರಾಸ್ 2 ಕ್ರಾಸ್ ಇರ್ತದೆ. HF ಕ್ರಾಸ್, ಜೆರ್ಸಿ ಕ್ರಾಸ್ ಎಲ್ಲ ಅದು ಹುಟ್ಟಿದ ರೀತಿ ಮಿಕ್ಸ್ ಇರ್ತದೆ. ಅಂದ್ರೆ ಈಗ ಒಂದ್ರಲ್ಲಿ HF ಅಲ್ಲಿ ನಿಮ್ಗೆ HF ಬರ್ತದೆ, ಜೆರ್ಸಿ ಅಲ್ಲಿ ಇನ್ನೊಂದು ಜೆರ್ಸಿ ಬರ್ತದೆ. ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ. ಅದು ಹೇಗೆ? ಇಂಜೆಕ್ಷನ್ ಅಲ್ಲೇ HF ಹುಟ್ಟುದಿಲ್ಲ. ಹೌದಾ? ಜೆರ್ಸಿ ಹುಡ್ತದೆ. ಓಹೋ, ನಂಗೆ ಇದು ಸತ್ಯ, ನಿಜವಾಗ್ಲೂ ನಂಗೆ ಇದು ವಿಷಯ ಗೊತ್ತಿರ್ಲಿಲ್ಲ. ಈಗ ಜೆರ್ಸಿಯಲ್ಲಿ ಕೂಡ HF ಹುಡ್ತದೆ, HF ಅಲ್ಲಿ ಕೂಡ ಅದೆಲ್ಲ ನಾವು ಇಂಜೆಕ್ಷನ್ ಅಲ್ಲೇ. ಅಂದ್ರೆ ನೀವೀಗ ಇದಕ್ಕೆ ಅಂದ್ರೆ ಒಂದು ತಳಿ ಬರ್ಬೇಕಂದ್ರೆ ಇಂಜೆಕ್ಷನ್ ಇಂದವೇ ನೀವು ಸ್ಟಾರ್ಟ್ ಮಾಡು. ಈಗ ನೀವು ಒಮ್ಮೆ ಇಂಜೆಕ್ಷನ್ ಕೊಡ್ತೀರಲ್ಲ, ಒಂದೇ ಇಂಜೆಕ್ಷನ್ ಅಲ್ಲಿ ಅದು ಇಲ್ಲ ಅದಕ್ಕೆ ತಳಿ ಆಗುತ್ತಾ? ಇಲ್ಲ, ಒಂದ್ 2-3 ಇಂಜೆಕ್ಷನ್. 2-3 ಬೇಕಾಗ್ತದೆ. ಒಂದು ಇಂಜೆಕ್ಷನ್ ಕೊಡ್ತೀರಲ್ಲ, ಒಂದು ಇಂಜೆಕ್ಷನ್ ಕೊಟ್ಟು ಎಷ್ಟು ಟೈಮ್ ನಂತರ ಇನ್ನೊಂದು ಇಂಜೆಕ್ಷನ್ ಕೊಡುತ್ತೆ? ಅದು ಈಗ ಅದ್ರಲ್ಲಿ ನಿಲ್ಲದಿದ್ರೆ ಮತ್ತೆ 40 ದಿನ ತಗೊಳುತ್ತಾ? ಮತ್ತೆ ನೀವು 3 ತಿಂಗಳು ಹೋದ್ರೂ ಹೋಗ್ಬೋದಾ? ಚೆಕ್ ಮಾಡಿ ನೋಡಿ ಆಮೇಲೆ ಇಟಿ ಬರ್ತದೆ, ಆಮೇಲೆ ಇಂಜೆಕ್ಷನ್ ಕೊಡು. ಆದ್ರೆ ಈಗ ದನ ಸಾಕಾಣಿಕೆ ಅನ್ನೋದು ಅಷ್ಟು ಸುಲಭವಲ್ಲ ಅಲ್ವಾ? ಅಂದ್ರೆ ನೀವು 30 ದನವನ್ನು ಮೇಂಟೈನ್ ಮಾಡ್ತಿದ್ದೀರಿ. ಅದಕ್ಕೆ ಈಗ ನಾವು ಫಸ್ಟ್ ಆಹಾರವನ್ನು ಕೊಡ್ಬೇಕಲ್ಲ. ಓಕೆ, ಎಲ್ಲ ಕೊಡ್ತೀವಿ. ಈಗ ಒಂದು ದಿನದಲ್ಲಿ ಎಷ್ಟು ಟೈಮ್ ನಾವು ಕೊಡಬೇಕು ಅಂತ? ಅಂದ್ರೆ ಈಗ ನಾವು ಬೆಳಿಗ್ಗೆ ಕೊಡ್ತೇವೆ, 10 ಗಂಟೆ ಕೊಡ್ತೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಟ್ಟಿಗೆ 3 ಸರ್ತಿ ನೀವು ಕೊಡ್ತೇವೆ. ಅಂದ್ರೆ ಒಟ್ಟಿಗೆ ಮಾತ್ರ ಅಥವಾ ಬೇರೆ ಏನಾದ್ರು? ಮತ್ತೆ ಹಾಳೆ ಪುಡಿ, ಜೋಳ ಪುಡಿ ಎಲ್ಲ ಮಿಕ್ಸ್ ಮಾಡಿ ಇಷ್ಟಿಷ್ಟ ಹಾಕ್ತೀರಿ. ಅಂದ್ರೆ ಬೇರೆ ಬೇರೆ ದನಗಳಿಗೆ ಬೇರೆ ಬೇರೆ ಹಾಲಿನ ಇದು ನೋಡ್ಕೊಂಡು ಜಾಸ್ತಿ ಹಾಲು ಕೊಡೋಕೆ ಸ್ವಲ್ಪ ಜಾಸ್ತಿ, ಕಡಿಮೆ ಹಾಲು ಕಡಿಮೆ ಹಾಕಿ. ಅಂದ್ರೆ ಜಾಸ್ತಿ ಮತ್ತೆ ಗಬ್ಬ ಇಲ್ಲದಕ್ಕೆ ಜೋಳ ಪುಡಿ ಹಾಕೋದಿಲ್ಲ. ಹಾಲು ಕೊಡೋದಕ್ಕೆ ಜೋಳ ಪುಡಿ ಹಾಕ್ತೇವೆ. ಹಾಲು ಕೊಡದಿದ್ದ ಗಬ್ಬ ಇರ್ತದಲ್ಲ, ಅದಕ್ಕೆ ಜೋಳ ಪುಡಿ ಹಾಕುದಿಲ್ಲ. ಜೋಳ ಪುಡಿ ಹಾಕಲ್ಲ, ಅದು ಓಕೆ ಮಾತ್ರ. ಹಾಲು ಕೊಡೋಕೆ ಮಾತ್ರ ಜೋಳ. ಈಗ ಜೋಳ ಪುಡಿ ಹಾಕಿದ್ರೆ ನಿಮ್ಗೆ ಅದು ಜಾಸ್ತಿ ಹಾಲು ಜಾಸ್ತಿ ಆಗ್ಲಿಕ್ಕೆ. ಓಕೆ, ಈಗ 30 ದನಗಳಲ್ಲಿ ಈಗ ನಿಮ್ಗೆ ಎಲ್ಲವೂ ಕೂಡ ಕರಿತದ ಅಥವಾ? ಇಲ್ಲ, ಒಂದು ಇಷ್ಟರಲ್ಲಿ ಒಂದು 15 ದನ ನಿಮ್ಗೆ ಈಗ ಡೈರಿ ಹಾಲು ಕೊಡುವಂತದ್ದು. ಈಗ ಹಾಲನ್ನೆಲ್ಲ ನೀವು ಕರಿಯೋದು ನಿಮ್ ಕೈಯಲ್ಲಿ ಅಥವಾ ಮೆಷಿನ್? ಮತ್ತೆ ನಾವು ಕೈಯಲ್ಲೂ ಕರಿತೇವೆ, ಮಿಷನ್ ಉಂಟು. ಕೆಲವೊಂದು ಕೈಯಲ್ಲಿ ಕರಿತೀರಿ, ಕೆಲವೊಂದು ಮಿಷನ್ ಅಲ್ಲಿ ಅಲ್ವಾ? ಸುಮಾರು ಒಂದು ಎಷ್ಟು ಲೀಟರ್ ಕೊಡಬಹುದು ಅಂತ? ಜಾಸ್ತಿ ಅಲ್ಲ, 100 ಬರ್ಬೇಕು. ಓಕೆ, ನೀವು ಇದರಲ್ಲಿ ಈಗ 1 ಲೀಟರ್ಗೆ ನಿಮ್ಗೆ
1 ಲೀಟರ್ಗೆ ನೀವು ಡೈರಿ ಕೊಡ್ತಿರಲ್ಲ, ಎಷ್ಟು ನಿಮ್ಗೆ ಅವರು ಹಣ ಕೊಡ್ತಾರೆ? 40 ರೂಪಾಯಿ. ಹಾಲಿನ ಬೆಲೆ 40 ರೂಪಾಯಿ ಹಾಕ್ತಾರೆ. 1 ಲೀಟರ್ 40 ಹೆಚ್ಚು ಕಡಿಮೆ ಬರ್ತದೆ, 39 40 ಹೀಗೆ ಬರ್ತದೆ, ಜಾಸ್ತಿ ಬರ್ತದೆ. 41 ಬರ್ತದೆ ಕೆಲವೊಮ್ಮೆ. ಅದರ ಮೇಲೆ ಡಿಪೆಂಡ್, ಅದು ಹೇಗೆ ಕ್ವಾಲಿಟಿ ಇದೆ. ಹ್ಮ್. ಸೊ ಅದರ ಬಗ್ಗೆ ನಿಮ್ಗೆ ಏನಾದ್ರು ಅಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೇಕಿತ್ತು, ಸ್ವಲ್ಪ ಕಡಿಮೆ ಜಾಸ್ತಿ ಹಿಂಡಿ ರೇಟಿನ ಪ್ರಕಾರ ಹೌದು ಜಾಸ್ತಿ ಇದ್ರೆ ಸ್ವಲ್ಪ ಒಳ್ಳೇದು ಅಂತ. ಈಗ ನಾವು ಮೇಂಟೈನ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾಡುವಾಗ ಸ್ವಲ್ಪ ಬೆಲೆ ಕೂಡ ಜಾಸ್ತಿ ಇದ್ರೆ ಹ್ಮ್. ಸೊ ನಿಮ್ಗೂ ಕೂಡ ಒಂದು ಖುಷಿ ಇರ್ತದೆ ಅಲ್ವಾ? ಹಾ. ಸೊ ಆದ್ರೆ ಈಗ ಏನಾದ್ರೂ ಒಂದು ದನಗಳಿಗೆ ಸಮಸ್ಯೆ ಆಯ್ತಪ್ಪ, ರೋಗ ಬಂತು, ಕಾಯಿಲೆಗಳು ಏನಾದ್ರು ಬರ್ತವೆ, ಸೊ ಅವಾಗ ನೀವು ಹೇಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀರಿ? ಟ್ಯಾಬ್ಲೆಟ್ ಎಲ್ಲ ಇರ್ತದೆ. ಡಾಕ್ಟ್ರಿ, ವೆಟರ್ನರಿ ಡಾಕ್ಟ್ರಿ ಇಲ್ಲೇ ಡಾಕ್ಟರ್ ಬರ್ತಾರೆ. ನೀವು ಕರೆದಾಗ ಕರೆದಾಗ ಬರ್ತಾರೆ. ಹಾಗೇನು ತೊಂದ್ರೆ ಇಲ್ಲ? ಇಲ್ಲ ಇಲ್ಲ, ಯಾವ ದನಗಳಿಗೂ ಸಮಸ್ಯೆ ಆದ್ರೆ ಪಟ್ಟ ಅವರು ಪಟ್ಟ ಬರ್ತಾರೆ. ಅಂದ್ರೆ ಈಗ ಜಾಸ್ತಿ ಕಾಯಿಲೆ ಇವುಗಳಿಗೆ ಯಾವ್ದು, ಜ್ವರ ಬರುದಾ ಅಥವಾ ಹೇಗೆ ಬೇರೆ? ಅದೇ ಜ್ವರ, ಶೀತ ಕೂಡ ಆಗುತ್ತೆ ಅಲ್ವಾ? ಶೀತ ಆಗುತ್ತೆ, ಮತ್ತೆ ಇದು ಅಜೀರ್ಣ ಆಗಿ ಅಂತ ಸಮಸ್ಯೆಗಳೆಲ್ಲ ಬರ್ತವೆ. ಸೊ ಆದ್ರೆ ಅದು ಒಳ್ಳೆ ಒಂದು ನಿಮ್ಗೆ ಇಲ್ಲಿ ಹೆಬ್ರಿಯಲ್ಲಿ ಇರೋದ್ರಿಂದ ಅವರು ನಿಮ್ಗೆ ಫೋನ್ ಮಾಡಿದಾಗಲೇ ಸಡನ್ ಬರ್ತಾರೆ. ಸೊ ಈ ಕೆಲಸದಲ್ಲಿ ನಿಮ್ಗೆ ಕಷ್ಟವಾದ ಕೆಲಸ ಏನಾದ್ರು ಅನ್ಸುತ್ತಾ? ಯಾವುದು ಇದರಲ್ಲಿ ಕಷ್ಟ? ಹುಲ್ಲು ಕೆತ್ತುದು, ಹುಲ್ಲು ಕಡಿದು ಬೇರೆ ಕಡೆಯಿಂದ, ಬೇರೆ ತೋಟದಿಂದ ಎಲ್ಲ ತರ್ತೇವೆ ನಾವು ಹುಲ್ಲು. ಆದ್ರೆ ಈಗ 30 ದನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಸಾಧಾರಣ ಸುಮಾರು ಒಂದು 2 ಲೋಡ್ ಅಷ್ಟು ಜಾಸ್ತಿ ರಿಕ್ಷಾದಲ್ಲೇ ತರುದು ನಾವು. ನಿಮ್ದು ರಿಕ್ಷಾದಲ್ಲಿ ನೀವು ಎಷ್ಟು ಬೇರೆ ಕಡೆ ತೋಟದಿಂದ ದಿನಕ್ಕೆ 10 ಕಟ್ಟು ಬೇಕು. ಅಂದ್ರೆ 10 ಕಟ್ಟನ್ನು ನೀವು ಇಬ್ರೇ ಪ್ರತಿದಿನ, ಅದು ಒಂದಿನ ಬಿಟ್ಟಂತೆ ನೆಕ್ಸ್ಟ್ ದಿನ ಅಂತಲ್ಲ, ಪ್ರತಿದಿನ ಬೇಕು, 10 ಕಟ್ಟು ಬೇಕೇ. ಓಕೆ, ಅದು ಬಿಟ್ಟು ಒಣ ಹುಲ್ಲು, ಹಸಿ ಹುಲ್ಲು ಪ್ಲಸ್ ಒಣ ಹುಲ್ಲು ಹಾಕ್ತೀರಿ. ಅದು ದಿನಕ್ಕೆ 3 ಸರ್ತಿಯಾ? ಒಣ ಹುಲ್ಲು 2 ಸರಿ, ಒಣ ಹುಲ್ಲು 2 ಸರ್ತಿ, ಹಸಿ ಹುಲ್ಲು 1 ಸರ್ತಿ, ಒಂದೇ ಸರಿ, ಒಟ್ಟಿಗೆ 3 ಸರಿ. ಅದು ಯಾವ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಬೇಸಿಗೆಯಲ್ಲಿ ಹಸಿ ಹುಲ್ಲು ಕಮ್ಮಿ ಇರ್ತದೆ, ಅದು 1 ಹೊತ್ತು ಹಾಕ್ತೇವೆ. ಮಳೆಗಾಲ ಬರ್ತಾ ಜಾಸ್ತಿ ಆಗ್ತದೆ ಹಸಿ ಹುಲ್ಲು, ಅವು 2 ಹೊತ್ತು ಹಾಕ್ತೇವೆ. ಒಣ ಹುಲ್ಲು 1 ಹೊತ್ತು ಹಾಕ್ತೇವೆ. ಹಾಗೆ ನೀವು ಶಿಫ್ಟ್ ಎಲ್ಲ ಮಾಡ್ತೀರಲ್ವ? ಈಗ ನಿಮ್ಗೆ ಬೇಸಿಗೆಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು. ಸೊ ಈ ಕಾಲದಲ್ಲಿ ಯಾವ ಕಾಲದಲ್ಲಿ ನಿಮ್ಗೆ ಇದು ಸಾಕಾಣಿಕೆ ಕಷ್ಟ ಅಂತ? ಮಳೆಗಾಲದಲ್ಲಿ ಸ್ವಲ್ಪ, ಮಳೆಗಾಲದಲ್ಲಿ ಕಷ್ಟ ಅನ್ಸುತ್ತೆ. ಯಾಕೆ? ಅದು ನೀವು ಹುಲ್ಲು ತರ್ಲಿಕ್ಕೆಲ್ಲ ಮಳೆಯಿಂದ ಕೈ ಕಾಲೆಲ್ಲ ಮಳೆಗಾಲದಲ್ಲೇ ಕಷ್ಟ ಅಂತ ಹೇಳಿ ನಂಜು ತಿನ್ನೋದು ಜಾಸ್ತಿ. ಬೇಸಿಗೆಗಾಲದಲ್ಲಿ ಅಡ್ಡಿಲ್ಲ, ಚಳಿಗಾಲದಲ್ಲಿ ಕೂಡ ಸಮಸ್ಯೆ ಇಲ್ಲ. ಚಳಿಗಾಲದಲ್ಲಿ ಹಾಲು ಕಡಿಮೆ ಆಗ್ತದೆ. ಅದೇ ಹೇಗೆ ಮಾರೆ? ಅದು ಚಳಿಗೆ ದನಗಳಿಗೆ ಇದಾಗುದಿಲ್ಲ, ಸಮಸ್ಯೆ ಆಗುತ್ತೆ ವಾತಾವರಣದಲ್ಲಿ. ಈಗ ನಿಮ್ಗೆ ಬೇಸಿಗೆಗಾಲದಲ್ಲಿ ನೀರ್ ಕಮ್ಮಿ ಆಗೋದು ಅಂತ ಸಮಸ್ಯೆ ಏನಾದ್ರು ಬರ್ತದಾ? ಈಗ ದನ ತೊಳಿಲಿಕ್ಕೆ ಈಗ ನೀವು 3 ಹೊತ್ತು ತೊಳಿತೀರಲ್ಲ, 4 ಹೊತ್ತು ತೊಳಿತೀರಾ? ಬೆಳಿಗ್ಗೆ 11 ಗಂಟೆಗೆ, ಮತ್ತೆ 3 ಗಂಟೆಗೆ, ಮತ್ತೆ ಸಂಜೆ 4 ಹೊತ್ತು ತೊಳಿತೀರಿ. ಹೌದು, ಅದೇ ತುಂಬಾ ನೀರು ಬೇಕಲ್ಲ. ಅಂದ್ರೆ ನಿಮ್ಗೆ ನೀರಿನ ಅಭಾವ ಎಂತ ಇಲ್ಲ? ಇತ್ತು ನೀರಿನ ಅಭಾವ, ಬಾವಿಯಿಂದ ಸಾಕಾಗುದಿಲ್ಲ. ಇನ್ನೊಂದು ಬೈಲ್ ಗದ್ದೆ ಎಲ್ಲ ಒಂದು ಕೆರೆ ಟೈಪ್ ಮಾಡಿದ್ದೇವೆ, ಅದರಿಂದ ನೀರು ತೆಗಿದ್ದೇವೆ, ಸಿಗ್ತದೆ, ತೊಂದ್ರೆ ಇಲ್ಲ. ಮತ್ತೆ ಈ ದನಗಳಿಗೆ ಫ್ಯಾನ್ ಪ್ರತಿ 24x7 ಬೇಕಂತ? ಹಾಗೇನಿಲ್ಲ, ನಾವು ಬೇಸಿಗೆ ಎಲ್ಲ ಹಾಕ್ತೇವೆ ಫ್ಯಾನ್. ಅಂದ್ರೆ ಅವುಗಳಿಗೆ ಸೆಕೆ ಆಗ್ಬಾರ್ದು ಒಂದು, ಮತ್ತೆ ಸೊಳ್ಳೆಗಳ ಇದ್ರೆ ಅವುಗಳಿಗೆ ಕೂಡ ಸಮಸ್ಯೆ ಬರ್ತದೆ ಅಂತ. ಸೊ ಇದಿಷ್ಟು ಒಂದು ಒಳ್ಳೆಯ ಮಾಹಿತಿ ನಿಮ್ಮಿಂದ. ಸೊ ಆದ್ರೆ ನೀವೀಗ 30 ದನ ಇದೆ, ಈಗ ಇನ್ನೂ ಕೂಡ ಜಾಸ್ತಿ ತಗೊಳ್ಬೇಕಂತ ಏನಾದ್ರು ಮನಸ್ಥಿತಿ ಇದೆಯಾ? ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು, ಇಷ್ಟರಲ್ಲೇ ಸಾಕಂತ ಅನಿಸ್ತದೆ. ಸೊ ನೀವು ಕೊನೆಯದಾಗಿ ನಮ್ಮ ಯುವಕರಿಗೆ, ಇನ್ನು ಅವರು ದನ ಸಾಕಾಣಿಕೆ ಮಾಡೋದಿದ್ರೆ ಅದರ ಬಗ್ಗೆ ನಿಮ್ಗೆ ಏನ್ ಹೇಳ್ತೀರಾ? ಮಾಡ್ಬೇಕು, ತೊಂದ್ರೆ ಇಲ್ಲ. ಮತ್ತೆ ಇಷ್ಟಪಟ್ಟು ಮಾಡ್ಬೇಕು. ನಾವು 4 ದಿನ ಮಾಡಿ ಮತ್ತೆ ಅದನ್ನ ನಿಲ್ಸಬಾರ್ದು. ಮಾಡುವ ಮನಸ್ಸು ಹಠ ಕಟ್ಟಿ ಮಾಡ್ಬೇಕು. ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ಯಾವ್ದು ಲಾಭ ಬರುದಿಲ್ಲ, ಬಂಡವಾಳ ಹಾಕಿದ ತಕ್ಷಣ ಲಾಭ ಬರುದಿಲ್ಲ. ಕಾಯ್ಬೇಕು. 10 ವರ್ಷ ಮಾಡಿದ್ರೆ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ಲಾಸ್ ಆಗುದಿಲ್ಲ. ನೀವು ಹೇಳಿದಾಗ ಈಗ ನಿಮ್ಮ ಮನೆಯಲ್ಲಿ ನೀವು ಫಸ್ಟ್ 1-2 ದನ ತಂದು ಅದಾದ್ಮೇಲೆ ಅವುಗಳಿಂದವೇ ತಳಿ ಮಾಡಿ ಅಲ್ವಾ? ನಾವೇ ಕರು, ನಮ್ಮ ಮನೇಲಿ ಹುಟ್ಟಿದ ಕರುವನ್ನು ನಾವು ಇದ್ ಮಾಡ್ತಾ ಹೋದ್ರೆ, ದನ ಮಾಡ್ತಾ ಹೋದ್ರೆ ಕಾಯಿಲೆ ಕಮ್ಮಿ ಬರ್ತದೆ.
ಓಹೋ, ಅದು ಒಳ್ಳೆ ವಿಚಾರ ಅಲ್ವಾ? ತಂದ ದನಕ್ಕೆ ಏನ್ ಕಾಯಿಲೆ ಇರ್ತದೆ ಗೊತ್ತಿರ್ತಿಲ್ಲ ನಮ್ಗೆ. ಗೊತ್ತಿರಲ್ಲ, ಕೆಲವರೆಲ್ಲ ಸುಳ್ಳು ಹೇಳಿ ಎಲ್ಲ ಕೊಡ್ತಾರೆ, ಏನ್ ಸಮಸ್ಯೆ ಇಲ್ಲ ಒಳ್ಳೇದುಂಟು. ಅದು ಹೌದು. ಸೊ ಆದ್ರೆ ಈಗ ನೀವು ಇದನ್ನೀಗ ಸೇಲ್ ಮಾಡುದು, ಯಾವ್ದಾದ್ರು ದನವನ್ನು ಸೇಲ್ ಮಾಡಿದಿರ ನೀವು? ಬಾರಿ ಕಮ್ಮಿ. ಯಾಕಂದ್ರೆ ಕರು 1-2 ಗಬ್ಬ ಆದ್ಕೂಡ್ಲೆ 2-3 ಗಬ್ಬ ಆದ್ಮೇಲೆ 2-3 ಕೊಡ್ತೇವೆ. ಇಲ್ಲಿ ಕಟ್ಲಿಕ್ಕೆ ಜಾಗ ಬೇಕಲ್ಲ ಮತ್ತೆ. ನಮ್ಗಂದ್ರೆ ಕಡ್ಸುಗಳ ಗಬ್ಬ ಆದ ತಕ್ಷಣ ಹೌದೌದು. ಮತ್ತೆ ನಿಮ್ಗೆ ಕಟ್ಲಿಕ್ಕೆ ಜಾಗ ಕಮ್ಮಿ ಆಗ್ತದಂತ ದೊಡ್ಡ ದನ ಕೊಡ್ತೇವೆ. ಈಗ ನೀವು ನಿಮ್ಮನೆಯಲ್ಲೇ ಏನು ಕರು ಹಾಕಿರ್ತದಲ್ಲ, ಅದರ ಹಾಲು ನಿಮ್ಗೆ ಜಾಸ್ತಿ ಸಿಗ್ತದ ಅಥವಾ ನೀವು ಬೇರೆ ಕಡೆಯಿಂದ ತಂದದ್ದು ಅದು ಜಾಸ್ತಿ ಸಿಗ್ತದಾ? ಗೊತ್ತಾಗುದಿಲ್ಲ. ಹಾಗೇನಾದ್ರೂ ಉಂಟಾ? ಇಲ್ಲ ಮನೇಲಿ ಹುಟ್ಟಿದ್ದವರಿಗೆ ಜಾಸ್ತಿ ಇರ್ತದೆ. ಜಾಸ್ತಿ ಇರ್ತದಲ್ಲ, ಗೊತ್ತಿರ್ತದಲ್ಲ ಹೇಗೆ ಅದನ್ನು ಮೇಂಟೈನ್. ಯಾವ ದನದ ಕರು ಅಂತ ನಮ್ಗೆ ಗೊತ್ತಿರ್ತದೆ. ಮತ್ತೆ ನೀವು ಅದು ಫುಡ್ ಯಾವ ರೀತಿ ಹಾಕಿರ್ತೀರಿ ಅದರ ಮೇಲೆ ಡಿಪೆಂಡ್ ಅಂತ ಅನಿಸ್ತದಲ್ಲ. ತಂದ ದನ ಗಬ್ಬದಕ್ಕೆ ಎಷ್ಟು ಫುಡ್ ಹಾಕ್ತಾರ ಗೊತ್ತಿರೋದಿಲ್ಲ ಅಲ್ಲ. ಹೌದೌದು. ನಮ್ದಾದ್ರೆ ನಾವೇ ಹಾಕೋದಲ್ಲ. ಮತ್ತೆ ನಿಮ್ಗೆ ಇದು ಇದರ ಗೊಬ್ಬರ ಇರ್ತದಲ್ಲ, ಗೊಬ್ಬರ ನೀವೇನ್ ಮಾಡ್ತೀರಿ ಅಂತ? ಸೇಲ್ ಮಾಡ್ತೀರಿ? ಒಂದು ಬುಟ್ಟಿಯ ಲೆಕ್ಕದಲ್ಲಿ ಒಂದು ಬುಟ್ಟಿಗೆ ಎಷ್ಟು ಇರ್ತದೆ ನಿಮ್ದು ರೇಟ್? 55 ರೂಪಾಯಿ 60 ರೂಪಾಯಿ. 50ರಿಂದ 60 ರೂಪಾಯಿ ಡಿಪೆಂಡ್ಸ್ ಅಲ್ವಾ? ಚಿಕ್ಕ ಬುಟ್ಟಿ ಆದ್ರೆ ಸ್ವಲ್ಪ ಕಡಿಮೆ, ದೊಡ್ಡ ಬುಟ್ಟಿ ಆದ್ರೆ ಸ್ವಲ್ಪ ಜಾಸ್ತಿ ಅಂತ. ಓಕೆ, ಇದಿಷ್ಟು ನಿಮ್ದು ಒಳ್ಳೆಯ ಮಾಹಿತಿ. ಸೊ ಇನ್ನು ಬೇರೆ ಇದು ಬಿಟ್ಟು ದನ ಸಾಕಾಣಿಕೆ ಇನ್ನು ನೀವು ಯಾವತ್ತಾದ್ರೂ ನಿಮ್ಗೆ ಇದು ಕಷ್ಟ, ನಮ್ಗೆ ಇದು ಬೇಡ ಅಂತ ಏನಾದ್ರು ಅನ್ಸಿದ್ದು ಉಂಟಾ? ಬಿಟ್ಟು ಹೋಗುವ ಹಾಗಿಲ್ಲ. ಯಾಕಂದ್ರೆ ನಾವು ಪ್ರೀತಿಯಿಂದ ಮಕ್ಕಳ ರೀತಿ ಸಾಕೋದಲ್ಲ. ಅಲ್ಲ, ನಿಮ್ಗೆ ಫಸ್ಟ್ ಈಗ ಸ್ಟಾರ್ಟ್ ಮಾಡಿದ್ರೆ ಹೌದು, ಸ್ಟಾರ್ಟಿಂಗ್ ಸ್ವಲ್ಪ ಲಾಸ್ ತೋರ್ತು, ನಮ್ಗೆ ಬಾರಿ ಕಷ್ಟ ಆಯ್ತು. 4-5 ವರ್ಷ ಬಾರಿ ಲಾಸ್ ತೋರ್ತು. ಮತ್ತೆ ಅಡ್ಡಿಲ್ಲ, ತುಂಬಾ ಚೆನ್ನಾಗಾಯ್ತು. ಯಾವತ್ತು ನಿಮ್ಗೆ ಇದು ಬಿಟ್ಟು ಹೋಗುದು, ಇದು ಬೇಡ ಬೇಡ ನಮ್ಗೆ ಅಂತದೆಂತ ಏನು ಅನಿಸ್ಲಿಲ್ಲ. ಅಂದ್ರೆ ಇನ್ನು ಕೂಡ ಜಾಸ್ತಿ ಮಾಡ್ಬೇಕು ಅನ್ನೋದು ಒಂದು ಮನಸ್ಥಿತಿ ಉಂಟು. ದನ ಸಾಕಾಣಿಕೆ ಆಯ್ತು, ಇನ್ನು ಬೇರೆ ಏನಾದ್ರು ಬಿಸ್ನೆಸ್ ಗೆ ಬರ್ಬೇಕು. ಈಗ ನಿಮ್ಮ ತುಂಬಾ ಹಾಲು ಸಿಗ್ತದೆ, ಈಗ ಹಾಲಿಂದ ಏನಾದ್ರು ಪ್ರಾಡಕ್ಟ್ಸ್ ಮಾಡುವಂತದ್ದು ಏನಾದ್ರು ಪ್ಲಾನ್ ಇದೆ? ಇಲ್ಲ ನಮ್ಗೆ ಟೈಮ್ ಸಿಗುದಿಲ್ಲ. ಇಷ್ಟು ದನ ಮೇಂಟೈನ್ ಮಾಡುವಾಗ್ಲೇ ಟೈಮ್ ತುಂಬಾ ಬೇಕಾ? ಅಂದ್ರೆ ಇಬ್ಬರೇ ನೀವು ಮೇಂಟೈನ್ ಮಾಡುದಲ್ಲ. ಈಗ 30 ದನ ಅಂದ್ರೆ ಸುಲಭ ಅಲ್ಲಲ್ಲ. ಅವುಗಳನ್ನ ಮಕ್ಕಳ ರೀತಿ, ಮಕ್ಕಳಿಗಿಂತ ಜಾಸ್ತಿ ನಾವು ನೋಡ್ಬೇಕಾಗತ್ತೆ. ಮತ್ತು ನಾನು ಕೇಳಪಟ್ಟಿದ್ದೆ ನೀವು ನಿಮ್ಗೆ ತುಂಬಾ ಕಡೆ ಸನ್ಮಾನ ಮಾಡಿದ್ದಾರೆ ಅಂತ. ಸೊ ಅದು ಇಲ್ಲಿ ಎಲ್ಲೆಲ್ಲ ಸಿಕ್ಕಿದೆ ನಿಮ್ಗೆ ಒಂದು ಸನ್ಮಾನ? ಮಂದಾರ್ತಿಯಲ್ಲಿ ಸಿಕ್ಕಿದೆ, ಮತ್ತೆ ಇಲ್ಲಿ ಹೆಬ್ರಿಯಲ್ಲಿ 1-2-3 ಸರಿ ಹೆಬ್ರಿಯಲ್ಲಿ ಆಗಿದೆ. ಹೌದಾ? 2-3 ಸರಿ ಸಿಕ್ಕಿದೆ. ಡೈರಿಯಲ್ಲಿ ವರ್ಷವೂ ಮಾಡ್ತಾರೆ. ಅಂದ್ರೆ ಅದು ಪ್ರತಿ ವರ್ಷವೂ ಸಿಗುವುದಾ ಅಥವಾ ವರ್ಷಕ್ಕೊಮ್ಮೆ 1-2 ಸರಿ ಫಂಕ್ಷನ್ ಇದ್ದಲ್ಲೇ ಡೈರಿ ಅವರದ್ದು ವ್ಯವಸಾಯ ಸೇವಾ ಸಹಕಾರಿ ಸಂಘದ್ದು ಅದ್ರಲ್ಲಿ ಮಾಡಿದ್ದಾರೆ. ಅಂದ್ರೆ ಇದು ಹೆಬ್ರಿಯ ಒಂದು ಸರೌಂಡಿಂಗ್ಸ್ ಅಲ್ಲಿ ನಿಮ್ಮದೇ ಡೈರಿಯಲ್ಲಿ ವರ್ಷವೂ ಮಾಡ್ತಾರೆ. ಅಂದ್ರೆ ಜಾಸ್ತಿ ದನ ಇರುವುದಾ? ಡೈರಿಯಲ್ಲಿ ಹಾಲು ಜಾಸ್ತಿ ಅಂತ ನಮ್ಗೆ ವರ್ಷವೂ ಮಹಾಸಭೆಯಲ್ಲಿ ಮಾಡ್ತಾರೆ, ಸನ್ಮಾನ ಇರ್ತದೆ. ಅದು ಬಿಟ್ಟು ನಿಮ್ಮನ್ನು ಮಂದಾರ್ತಿಗೆಲ್ಲ ಕರೆದಿದ್ದಾರೆ, ಮಂದಾರ್ತಿಯಲ್ಲಿ ಕೂಡ ಸನ್ಮಾನ ಮಾಡಿ 50 ಸುವರ್ಣ ಮಹೋತ್ಸವದಲ್ಲಿ. ಹೌದಾ? ವಾವ್, ಒಂದು ಒಳ್ಳೆ ಸಾಧನೆ. ಈಗ ದನ ಸಾಕಾಣಿಕೆ ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ಮತ್ತೆ ನೀವು ಇಷ್ಟೆಲ್ಲ ಪ್ರಶಸ್ತಿ ತಗೊಳ್ಳೋದು ಒಂದು ದೊಡ್ಡ ವಿಚಾರ ಅಲ್ಲ. ಅದು ಎಲ್ರು ಆಕ್ಚುಲಿ ನಂಗೆ ಕೂಡ ಗೊತ್ತಿರ್ಲಿಲ್ಲ. ಅದೊಂದು ದೊಡ್ಡ ಸಾಧನೆ ಅಂತ ಹೇಳಬಹುದು. ಬೇರೆ ನೀವು ಲಾಸ್ಟ್ ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ನೀವು ಹೇಳಿಕ್ಕೆ ಬಯಸ್ತೀವಿ ಅಂದ್ರೆ ಆದ್ರೆ ಇನ್ನೂ ಒಂದು ಕೇಳಿದಾನೆ, ಈಗ ದನ ಸಾಕಾಣಿಕೆ ಮಾಡಿದವರಿಗೆ ಕಾಯಿಲೆ ಕಸಾಲೆಗಳು ಏನು ಇಮ್ಯುನಿಟಿ ಪವರ್ ಜಾಸ್ತಿ ಅಂತಾರೆ. ಪವರ್ ಜಾಸ್ತಿ ಬರ್ತದೆ. ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅದರದ್ದೇ ಕೆಲಸ ಮಾಡೋದಲ್ಲ, ಹಾಗಾಗಿ ಸ್ವಲ್ಪ ನಾವು ಸ್ಟ್ರಾಂಗ್ ಇರ್ತೇವೆ. ವ್ಯಾಯಾಮ ಮಾಡ್ಬೇಕಂತಿಲ್ಲ, ಬೆಳಿಗ್ಗೆ ವ್ಯಾಯಾಮವೇ ಬೇಡ ನಮ್ಗೆ. ದನ ಸಾಕಾಣಿಕೆ ಮಾಡಿದ್ರೆ ವ್ಯಾಯಾಮವೇ ಬೇಡ, ದನದ ಕೆಲಸ ಮಾಡಿದ್ರೆ ಸಾಕು. ಅಷ್ಟು ನಮ್ಗೆ ಆರೋಗ್ಯ. ಪ್ರತಿ ಮನೆಯಲ್ಲಿ 1-2 ದನ ಇರ್ಬೇಕು ಅಲ್ಲ, ಒಂದು ಒಳ್ಳೇದು. ಬೆಳಿಗ್ಗೆ ಇದ್ದ ತಕ್ಷಣ ದನದ ಮುಖ ನೋಡ್ಬೇಕು. ಅದೆಲ್ಲವೂ ಕೂಡ ಈಗ ಗೋಮೂತ್ರ, ಗೋಮಯ ಎಲ್ಲವೂ ಕೂಡ ಈಗ ದನದಲ್ಲಿ ನಮ್ಗೆ ಯಾವುದು ಕೂಡ ವೇಸ್ಟ್ ಅಂತಿಲ್ಲ, ಎಲ್ಲವೂ ಕೂಡ ಒಳ್ಳೇದೇ. ಸೊ ಅಂತಹ ಒಂದು ಲಕ್ಷ್ಮಿ ಅಂತ ಹೇಳ್ತಾರೆ ಅಲ್ವಾ? ಎಷ್ಟೋ ಕೋಟಿ ದೇವತೆಗಳು ದನದಲ್ಲಿ ಇದೆ ಅಂತ ಹೇಳ್ತಾರೆ. ಅಂತ ದನವನ್ನು ನಾವು ಏನು ಸಾಕಾಣಿಕೆ ಮಾಡಿದ್ರೆ ನಮಗೂ ಕೂಡ ಒಳ್ಳೇದಾಗತ್ತೆ. ಅಂದ್ರೆ ಒಳ್ಳೆ ರೀತಿಯಲ್ಲಿ ನೋಡ್ಬೇಕು ಮಾತ್ರ. ತೋಟದವರೆಲ್ಲ ತಕೊಂಡ್ ಹೋಗ್ತಾರೆ ಗೋಮೂತ್ರ ಹಿಡಿದು ಕೊಡಿ ಅಂತ ಹೇಳಿ ಅಲ್ಲ, ನಮಗೂ ಕೂಡ ಒಳ್ಳೇದು. ನಮ್ಮ ಸಮಾಜದಲ್ಲಿ ಎಲ್ಲೆಲ್ಲಿಗೂ ಹೋಗುತ್ತೆ ಅಲ್ವಾ? ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೂ ಹೋಗುತ್ತೆ, ಡೆಲ್ಲಿಗೂ ಹೋಗ್ಬೋದು, ಹಳ್ಳಿಯಿಂದ ಡೆಲ್ಲಿಗೂ ಕೂಡ ಹೋಗುವ ಒಂದು ಸಾಧ್ಯತೆ ಇದೆ. ಒಬ್ಳೆ ಮಗಳು, ಅವಳ ಹೆಸರು ಸೃಷ್ಟಿ. ಅವಳೀಗ ಸೆಕೆಂಡ್ ಪಿ.ಯು.ಸಿ ಸೈನ್ಸ್ ಅಲ್ವಾ, ವಿಜ್ಞಾನ ವಿಭಾಗದಲ್ಲಿ ಸ್ಟಡಿ ಮಾಡ್ತಾಳೆ. ಹೌದಾ? ಮನೆ ಬಂದ್ರೆ ಹಾಲು, ದನದ ಕೆಲಸ ಎಲ್ಲ ಕೆಲಸ ಮಾಡ್ತಾಳೆ ಮನೆ ಬಂದ್ರೆ. ಅದು ಒಳ್ಳೆ. ಈಗ ಹೆಚ್ಚಿನ ಮಕ್ಕಳಿಗೆ ಕೆಲಸ ಏನು ಕೊಡ್ತಿರಲ್ಲ. ಕರು ಹುಟ್ಟಿದ ತಕ್ಷಣ ಅವಳೆ ದೊಡ್ಡದು ಮಾಡಿದಾಳೆ. ಹೌದಾ? ಅದೊಂದು ದೊಡ್ಡ ಸಾಧನೆ. 1 ವರ್ಷ ನೋಡ್ಕೊಂಡ್ಮೇಲೆ ಅದು 2 ಕರು ಹಾಕ್ತ. ಓ, ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ.